ಕರ್ನಾಟಕದಲ್ಲಿ 5 ಭಾಗಗಳಿಗೆ ಸಂಬಂಧಪಟ್ಟಂತೆ 5 ರೀತಿಯ ದೇವಸ್ಥಾನಗಳಲ್ಲಿ ನಿರ್ವಹಣೆ ವ್ಯವಸ್ಥೆ ಬೇರೆ ಬೇರೆ ಈಗಿನ ಸರ್ಕಾರ ಇಡೀ ಪ್ರಾಂತಕ್ಕೆ ರಾಜ್ಯಕ್ಕೆ ಏಕರೂಪವಾದಂತಹ ಒಂದು ಶಾಸನ ಬೇಕು. ಅದೊಂದು ಸ್ವಯಂ ಸಂಸ್ಥೆ ಅದನ್ನು ನಿರ್ವಹಣೆ ಮಾಡಬೇಕು. ರಾಜಕೀಯ ಹಸ್ತಕ್ಷೇಪ ದೇವಸ್ಥಾನಗಳಲ್ಲಿ ಹೆಚ್ಚು ಇರಬಾರದು ಎನ್ನುವ ಉದ್ದೇಶದಿಂದ ಸಮಿತಿಯನ್ನ ಕರಡನ್ನ ಮಾಡಿ ಕಾನೂನನ್ನು ಒಂದು ಕಡೆ ಕಾನೂನು ಏನೇ ಇರಲಿ, ನಾನು ಕರ್ನಾಟಕದ ಉದ್ದಗಲಗಳಲ್ಲಿ ಸಂಚಾರ ಮಾಡ್ತೇನೆ. ದೇವಸ್ಥಾನಗಳ ಸಮಸ್ಯೆ ಇದ್ದಾಗ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ದೆಲ್ಲ. ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿಯ ಜನ ನನ್ನನ್ನು ಕೇಳುವುದಿದೆ, ಪುರಾಣಿಕರೇ ದಕ್ಷಿಣ ಕನ್ನಡದಲ್ಲಿ ಏನು ಉಡುಪಿ ದಕ್ಷಿಣ ಕನ್ನಡ ಅಂದ್ರೆ ನಾನು ಕರಾವಳಿ ಜಿಲ್ಲೆಯನ್ನು ಹೇಳುದು ಅವಿಭಜಿತ ಏನ್ರಿ ನೀವು ಒಂದು ದೇವಸ್ಥಾನಗಳನ್ನ ವ್ಯವಸ್ಥೆ ಮಾಡ್ತೀರಿ? ಯಾವುದೇ ಒಂದು ಸಾಮಾನ್ಯ ದೇವಸ್ಥಾನಕ್ಕೆ ಹೋದ ಮಧ್ಯಾಹ್ನದ ಹೊತ್ತಿಗೆ ಹೋದಾಗ ಅನ್ನ ಸಂತರ್ಪಣೆ, ಅಲ್ಲಿರ್ತಕ್ಕಂತಹ ವ್ಯವಸ್ಥೆ, ಅಲ್ಲಿ ನಾವು ಮಾಡತಕ್ಕಂತಹ ಸೇವೆಗಳಿಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ, ಅರ್ಚಕರು ಎಷ್ಟು ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ, ದೇವಸ್ಥಾನಗಳ ಸ್ವಚ್ಛತೆ ಏನಿದೆ ಎನ್ನುವ ಎಲ್ಲ ಮಾತುಗಳು ಹೇಳ್ತಾರೆ. ಉತ್ತರ ಭಾರತದ ಅಥವಾ ಉತ್ತರ ಕರ್ನಾಟಕದಲ್ಲಿ ಕೂಡ ಮೈಸೂರು ಕಡೆಯಲ್ಲಿ ಕೂಡ ಶ್ರೀಮಂತ ದೇವಸ್ಥಾನಗಳು ಬೇಕಾದಷ್ಟಿವೆ. ಆದರೆ ನಮ್ಮ ಇಡೀ ಈ ಕರ್ನಾಟಕಕ್ಕೆ ದೇಶಕ್ಕೆ ಒಂದು ಶಿಖರಪ್ರಾಯವಾಗಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಇದ್ದೇ, ಕೊಲ್ಲೂರು ಇರಲಿ, ಕಟೀಲ್ ಇರಲಿ, ಯಾವುದೇ ನಮ್ಮ ಈ ದೇವಸ್ಥಾನಗಳು ಅತ್ಯಂತ ವ್ಯವಸ್ಥಿತವಾಗಿ ನಡಿಬೇಕು. ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಹಿರಿಯರು ತಲೆತಲಾಂತರದಿಂದ ಸೇವೆಯ ರೂಪದಲ್ಲಿ ಈ ದೇವಸ್ಥಾನಗಳ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಭಕ್ತರಿಗೆ ಒಳ್ಳೇದಾಗಬೇಕು, ಭಕ್ತ ತನ್ನ ನೋವನ್ನ ಭಗವಂತನಲ್ಲಿ ಅರ್ಪಿಸಲಿಕ್ಕೆ ಬಂದಾಗ ಅವರಿಗೆ ಹಿತವಾಗುವ ರೀತಿಯಲ್ಲಿ ಒಳ್ಳೆಯ ಸ್ವಾಂತನದ ಮಾತನ್ನ ಅರ್ಚಕರು ಹೇಳಬೇಕು, ಈ ಸೇವೆಯ ವ್ಯವಸ್ಥೆ ಆಗಬೇಕು ಎನ್ನುವಂತಹದನ್ನ ನಮ್ಮ ಹಿರಿಯರು ಮಾಡಿದ್ರು. ಒಂದು ಮಾತನ್ನ ಬಹಳ ಸಂತೋಷದಿಂದ ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಈ ಕರಾವಳಿ ಜಿಲ್ಲೆಯಲ್ಲಿ ಇಷ್ಟೊಂದು ಸಜ್ಜನಿಕೆ, ಇಷ್ಟೊಂದು ಒಂದು ವ್ಯವಸ್ಥೆ ಸರಿಯಾಗಿರ್ಬೇಕಿದ್ರೆ 2 ಮುಖ್ಯ ಕಾರಣಗಳು. ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂತಹ ಮಠಗಳು, ಆ ಮಠದಲ್ಲಿರ್ತಕ್ಕಂತಹ ಸಂತರು. ಈಗ ಸಂತರು ಅಂತ ನಾನು ಹೇಳುವುದಿಲ್ಲ, ಈಗಾಗಲೇ ನಾವು ಕೇಳಿದ್ದೇವೆ, ಮಾತ್ರ ಸ್ವರೂಪಿಗಳು ಸಮಾಜವನ್ನ ಹೇಗೆ ತಿದ್ದಿ ತೀಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಶೀರ್ವಚನ ಮೂಲಕ
ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದು ಒಂದಾದರೆ ಎರಡನೇ ಮುಖ್ಯ ಕಾರಣ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಈ ದೈವಿ ಕೆಲಸಗಳು, ಯಕ್ಷಗಾನ, ಹರಿಕತೆ, ತಾಳಮದ್ದಳೆ, ಭಜನೆ, ಇದೆಲ್ಲ ಸಾಂಸ್ಕೃತಿಕ ಧಾರ್ಮಿಕ ಕೆಲಸಗಳು ಅವಿಚ್ಛಿನ್ನವಾಗಿ ನಡೆಯುವ ಕಾರಣದಿಂದಾಗಿ ಉಳಿದ ಭಾಗದಷ್ಟು ಹೊಲಸು ನಮ್ಮ ಭಾಗದ ಜನ ಆಗಲಿಲ್ಲ. ಅದಕ್ಕೆ ಕಾರಣ ಎನ್ನುವಂತಹ ಹೆಮ್ಮೆ ನಮಗಿರಬೇಕು. ಬಂಧುಗಳೇ, ಇವತ್ತು ಇಷ್ಟೊಂದು ವೈಭವದಿಂದ 11 ವರ್ಷದ ಒಂದು ಪ್ರಯತ್ನದಿಂದ ಈ ಒಂದು ನಯನ ಮನೋಹರವಾದಂತಹ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೇವೆ. ನಾವೆಲ್ಲ ಸೇರಿ ಮಾಡಿದ್ದೇವೆ. ಹಿರಿಯರ ನಮಗೆ ವಿಶೇಷವಾದಂತಹ ಒಂದು ಜವಾಬ್ದಾರಿ ಇದೆ. ಒಂದು ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡುವಂತಹದ್ದು ಒಂದು ಭಾಗ, ಆದರೆ ನಿರಂತರವಾಗಿ ಅದನ್ನ ನಡೆಸಿಕೊಂಡು ಹೋಗುವಂತಹದ್ದು ಅಷ್ಟೇ ಗುರುತರವಾದಂತಹ ಜವಾಬ್ದಾರಿ. ಅದು ಕೇವಲ ಹಣದಿಂದ ಆಗುವಂತಹದ್ದಲ್ಲ, ದ್ರವ್ಯಗಳಿಂದ ಆಗುವಂತಹದ್ದಲ್ಲ. ಜನರು ಈ ಕ್ಷೇತ್ರಕ್ಕೆ ನಿರಂತರವಾಗಿ ಬಂದು ಹಿಂದೂ ಧರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಶಾಪ ಅಂತ ಹೇಳ್ತಾರೆ ಬಾಕಿಯವರು. ಯಾಕೆಂತಂದ್ರೆ ಕ್ರಿಶ್ಚಿಯನ್ರಿಗಾಗಿ, ಮುಸಲ್ಮಾನರಿಗಾಗಿ ವಾರದಲ್ಲಿ ಒಂದು ದಿವಸ ಕಡ್ಡಾಯವಾಗಿ ಬರಬೇಕು ಅಂತಿದೆ. ಆದರೆ ನಮ್ಮ ಈ ಸನಾತನ ಹಿಂದೂ ಧರ್ಮದಲ್ಲಿ ಯಾವುದಕ್ಕೂ ಒತ್ತಾಸ ಇಲ್ಲ, ಯಾವುದಕ್ಕೂ ಬಲಾತ್ಕಾರ ಇಲ್ಲ, ಎಲ್ಲದಕ್ಕೂ ಸ್ವಾತಂತ್ರ್ಯ, ಎಲ್ಲದಕ್ಕೂ ವೈಚಾರಿಕತೆ ಇದೆ. ಹಾಗಿದ್ದಾಗ